ವೆಲ್ಕಮ್ ಟು ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬಗ್ಗೆ. ಏನಪ್ಪ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಅಂದ್ರೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಇದುವರೆಗೂ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನಡೀತಾ ಇತ್ತು. ಸೊ ಸಬ್ ರಿಜಿಸ್ಟರ್ ಆಫೀಸ್ಗೆ ಖುದ್ದಾಗಿ ಹೋಗಿ ಸಿಗ್ನೇಚರ್ ಮಾಡಿ ಫೋಟೋ ತೆಗೆಸಿ ವಿಟ್ನೆಸ್ ನ ಕರ್ಕೊಂಡು ಹೋಗಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ನ ಮಾಡಿಸ್ಕೋಬೇಕಾಗಿರುತ್ತೆ. ಅದಕ್ಕೆ ತುಂಬಾ ಪ್ರೊಸೀಜರ್ಗಳಿತ್ತು, ಜನಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಯಾವುದಕ್ಕೋಸ್ಕರ ಅಂತಂದ್ರೆ ರಜಾ ಹಾಕ್ಬೇಕಿತ್ತು, ಕೆಲವರಿಗೆ ರಜಾ ಸಿಗ್ತಾ ಇರ್ಲಿಲ್ಲ, ಅಲ್ಲಿವರೆಗೂ ಹೋಗ್ಬೇಕಿತ್ತು, ಆತರ ತುಂಬಾ ಸಮಸ್ಯೆಗಳು ಇರ್ತಿತ್ತು. ಬಟ್ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮ್ಯಾರೇಜ್ ರಿಜಿಸ್ಟ್ರೇಷನ್ ಇವಾಗ ಆನ್ಲೈನ್ ನಲ್ಲಿ ಮಾಡಿದ್ದಾರೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಜಾಸ್ತಿ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರಲ್ಲ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನು ಟಾಪಿಕ್ ಬರೋದಾದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್. ಇದಕ್ಕೆ ಕೆಲವರು ಸುಮಾರು ಜನ ಅನ್ಕೋತಾರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಡಾಕ್ಯುಮೆಂಟೇಶನ್ ಜಾಸ್ತಿ ಕೇಳ್ತಾರೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ನೀವು ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ ತುಂಬಾ ಕಡಿಮೆ ಡಾಕ್ಯುಮೆಂಟ್ಸ್ ಕೇಳಿದರೆ, ಮತ್ತೆ ಎಲ್ಲರ ಹತ್ರ ಲಭ್ಯ ಇರುತ್ತೆ ಡಾಕ್ಯುಮೆಂಟ್ಸ್ಗಳು. ಈಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಮೊದಲನೇದು ಆಧಾರ್ ಕಾರ್ಡ್. ಹುಡುಗ ಮತ್ತೆ ಹುಡುಗಿ ಇಬ್ಬರು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ಇಬ್ಬರ ಆಧಾರ್ ಕಾರ್ಡ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಲೇಬೇಕು. ಯಾಕೆ ಅಂತಂದ್ರೆ OTP ಬರುತ್ತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಏಜ್ ಪ್ರೂಫ್, ಪ್ಯಾನ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್. ಈ ಮೂರು ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇದ್ರೂ ಕೂಡ ಸಾಕು. ಇನ್ನು ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೆ ಏನ್ ಡಾಕ್ಯುಮೆಂಟ್ಸ್ ಒದಗಿಸಬೇಕಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ವೋಟರ್ ID. ಇವೆರಡು ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಇದ್ರೂ ಕೂಡ ಸಾಕು. ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ವಿವಾಹ ಲಗ್ನ ಪತ್ರಿಕೆ, ಅಂದ್ರೆ ನಿಮ್ಮ ಮ್ಯಾರೇಜ್ ಆಗಿರ್ತಕ್ಕಂಥ ವೆಡ್ಡಿಂಗ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ 3 ಜನ ವಿಟ್ನೆಸ್ ಬೇಕು ಫ್ರೆಂಡ್ಸ್. 3 ಜನ ವಿಟ್ನೆಸ್ ಯಾರಪ್ಪ ಅಂತಂದ್ರೆ, ಹುಡುಗನ ಕಡೆನೂ 3 ಜನ ಆಗಿರಬಾರ್ದು, ಹುಡುಗಿ ಕಡೆನೂ 3 ಜನ ಆಗಿರಬಾರ್ದು. ಅಂದ್ರೆ ಎರಡು ಕಂಬೈನ್ ಆಗಿರ್ಬೇಕು. ಅಂದ್ರೆ ಹುಡುಗನ ಕಡೆ 2 ವಿಟ್ನೆಸ್, ಹುಡುಗಿ ಕಡೆ 1 ವಿಟ್ನೆಸ್, ಅಥವಾ ಹುಡುಗಿ ಕಡೆ 2 ವಿಟ್ನೆಸ್, ಹುಡುಗನ ಕಡೆ 1 ವಿಟ್ನೆಸ್ ಆಗಿದ್ರು ಕೂಡ ಓಕೆ. ನೆಕ್ಸ್ಟ್ ಇನ್ನ ಇದ್ರ ಸಂಬಂಧಿತವಾಗಿ ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಅಂದ್ರೆ, ಈ 3 ಜನ ವಿಟ್ನೆಸ್ ಹೇಳಿರ್ತಾ, ಆಧಾರ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಅವ್ರ 3 ಜನಕ್ಕೂ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಲೇಬೇಕು. ಅಕಸ್ಮಾತ್ ಇವಾಗ ಯಾರೋ ತಂದೆದೋ ತಾಯಿದೋ ಏನೋ ಕೊಡ್ತೀರಾ ಅನ್ಕೊಳ್ಳಿ, ಅವ್ರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ನೀವು ವಿಟ್ನೆಸ್ಗೆ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ವಿಟ್ನೆಸ್ ಕೊಟ್ಟ ಮೇಲೆ ಈ ಸೈನಿಂಗ್ ಮಾಡ್ಬೇಕಾಗಿರುತ್ತೆ. ಈ ಸೈನಿಂಗ್ ಮಾಡುವಾಗ OTP ಕಂಪಲ್ಸರಿ ಇರುತ್ತೆ. ಆ ಕಾರಣದಿಂದ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತ ವಿಟ್ನೆಸ್ಗಳನ್ನ ನೀವು ಕೊಡಬೇಕಾಗುತ್ತೆ. ಇನ್ನ ಮ್ಯಾರೇಜ್ ಫೋಟೋ ಬೇಕು, ಅಂದ್ರೆ 2B ಸೈಜ್ ಒಂದು ಮ್ಯಾರೇಜ್ ಫೋಟೋ ಬೇಕಾಗಿರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಫ್ರೆಂಡ್. ಇನ್ನ ಈ ಬೇರೆ ಏನು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರಲ್ಲ. ಇಷ್ಟು ಡಾಕ್ಯುಮೆಂಟ್ ಇದ್ರೆ ನಿಮ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ 1 ವಾರದೊಳಗಡೆ ಸಿಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಇವತ್ತು ಹೋಗಿ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಒಂದು 2 ಡೇಸ್ ಆದ್ಮೇಲೆ ಪೇಮೆಂಟ್ ಇರುತ್ತೆ. ಸೊ ಪೇಮೆಂಟ್ ಮಾಡಿ ಅದ್ರ ನೆಕ್ಸ್ಟ್ 2 ಡೇಸ್ಗೆ ನಿಮ್ಗೆ ಸರ್ಟಿಫಿಕೇಟ್ ಅವೈಲೇಬಲ್ ಇರುತ್ತೆ. ಅಂದ್ರೆ 1 ವೀಕ್ ಒಳಗಡೆ ನಿಮ್ ಕೈಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದು ಸರ್ಕಾರದಿಂದ ತುಂಬಾ ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ತುಂಬಾ ಜನ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೋಸ್ಕರ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಅಂತಂದ್ರೆ ರಜಾ ಹಾಕ್ಬೇಕು, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲಿಬೇಕು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಡಾಕ್ಯುಮೆಂಟ್ ಕೇಳ್ತಾರೆ, ಈ ಡಾಕ್ಯುಮೆಂಟ್ ಕೇಳ್ತಾರೆ, ಮತ್ತೆ ವಿಟ್ನೆಸ್ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ನೀವು ಗಂಡು ಹೆಣ್ಣು ಹುಡುಗ ಹುಡುಗಿ ಇಬ್ಬರೇ ಹೋಗೋದಾದ್ರೆ ಏನೋ ಈಸಿಯಾಗಿ ಹೋಗಿ ಮಾಡಿಸ್ಕೊಡ್ಬೋದು. ಬಟ್ ವಿಟ್ನೆಸ್ ಕೂಡ ಸಬ್ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗೋದ್ರಿಂದ ತುಂಬಾ ಕಷ್ಟ ಆಗಿತ್ತು ಇದುವರೆಗೂ. ಬಟ್ ಈಗ ತುಂಬಾ ಸುಲಭ ಮಾಡಿದ್ದಾರೆ. ವಿಟ್ನೆಸ್ ಕೂಡ ಹೋಗೋ ಅವಶ್ಯಕತೆ ಇರಲ್ಲ ಎಲ್ಲಿಗೂ. ಇನ್ನ ಹುಡುಗ ಹುಡುಗಿ ಕೂಡ ಹೋಗೋ ಅವಶ್ಯಕತೆ ಇರಲ್ಲ. ಜಸ್ಟ್ OTP ಮುಖಾಂತರ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನ ಮಾಡ್ಕೊಳೋದ್ರಿಂದ ನಿಮ್ಗೆ ತುಂಬಾ ಅನುಕೂಲವಾಗಿರುತ್ತದೆ. ಇದು ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಫ್ರೆಂಡ್ಸ್, ಹೀಗೆ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ